सौदी यांना अटक न केल्याने पोलीस सरकारचे बाहुले बनले असल्याचा आरोप भाजप ग्रामीण जिल्हाध्यक्ष सुभाष पाटील यांनी केला। तर सत्तेच्या गैरवापरात काँग्रेस सरकारने पीएचडी केली आहे अशी तीव्र टीका माजी आमदार संजय पाटील यांनी केली आहे। आमदार लक्ष्मण सौदी यांचे पुत्र आणि त्यांच्या समर्थकांनी डीसीसी बँकेतील कर्मचाऱ्यावर हल्ला करून ही तक्रार दाखल झाल्यानंतर अद्याप कोणालाही अटक करण्यात आलेली नाही। राज्यातील पोलीस ठाणे ही काँग्रेसची कार्यालये बनली असून पोलीस काँग्रेस सरकारचे बाहुले झाले आहेत असा आरोप सुभाष पाटील यांनी केला। आज बेळगावमध्ये आयोजित पत्रकार परिषदेत ते बोलत होते। ಕರ್ನಾಟಕದಲ್ಲಿ ಕಾಂಗ್ರೆಸ್ ಶಾಸಕರ ಗುಂಡಾಗಿರಿ ನಿರಂತರವಾಗಿ ಮುಂದುವರಿತಾ ಇದೆ। ಮೊನ್ನೆ ಬಳ್ಳಾರಿಯಲ್ಲಿ ಭರತ್ ರೆಡ್ಡಿ ಮತ್ತು ಅವರ ಆಪ್ತರು ಫೈರಿಂಗ್ ಮಾಡೋದ್ರ ಮುಖಾಂತರ ಅವರ ಪಕ್ಷದ ಕಾರ್ಯಕರ್ತರನ್ನು ಬಲೆ ತೆಗೆದುಕೊಂಡರು। ಮೊನ್ನೆ ದಿನ ಅಥಣಿ ಕಾಂಗ್ರೆಸ್ ಶಾಸಕರಂತ ಲಕ್ಷ್ಮಣ್ ಸವದಿ ಅವರು ಒಬ್ಬ ಡಿಸಿಸಿ ಬ್ಯಾಂಕ್ ಯೂನಿಯನ್ ಅಧ್ಯಕ್ಷರಾದಂಥ ನಿಂಗಪ್ಪ ಕರೇನರ್ ಅವರನ್ನ ಮನೆಗೆ ಕರೆಸಿ ಮಾರಣಾಂತಿಕವಾಗಿ ಶಾಸಕರು ಮತ್ತು ಅವ್ರ ಪುತ್ರ ಹಲ್ಲೆ ಮಾಡ್ತಾರೆ। ಅಂದ್ರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಶಾಸಕರಿಗೆ ಹೇಳುವವರು ಕೇಳುವವರು ಯಾರೂ ಇಲ್ಲದಂಥ ಪರಿಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯದೊಳಗೆ ನಿರ್ಮಾಣ ಆಗಿದೆ। ಇವತ್ತು ಗುಂಡಾ ಸಂಸ್ಕೃತಿ ಎಲ್ಲಿದಪ್ಪ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷದೊಳಗದ ಕಾಂಗ್ರೆಸ್ ಶಾಸಕರಿಗೆ ಅದು ಗುಂಡಾ ಸಂಸ್ಕೃತಿ ಅವರ ಕಾಂಗ್ರೆಸ್ನಲ್ಲೇ ರಕ್ತದಲ್ಲಿ ಬಂದದ। ಅದರ ಬಳ್ಳಾರಿಯಲ್ಲಿ ನಡೆದಂಥ ಘಟನೆಯನ್ನು ನೋಡಿದರೆ ಇಡೀ ರಾಜ್ಯ ತಲೆ ತಗ್ಗಿಸುವಂಥ ಘಟನೆ ಬಳ್ಳಾರಿಯಲ್ಲಿ ನಡೆದದ। ಇವತ್ತು ರಾಜ್ಯಾದ್ಯಂತ ಮತ್ತು ಬೆಳಗಾವಿ ಜಿಲ್ಲೆಯಾದ್ಯಂತ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟದ। ಮೊನ್ನೆ ಮಾತನಾಡಬೇಕಾದ್ರೆ ನಮ್ಮ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಾಹೇಬರು ಬೆಳಗಾವಿ ಜಿಲ್ಲೆಯಲ್ಲಿರ್ಬೋದು ರಾಜ್ಯದಲ್ಲಿರ್ಬೋದು ಪ್ರತಿಯೊಂದು ದಾಬಾಗಳಲ್ಲಿ ಡಬ್ಬಾ ಅಂಗಡಿಗಳಲ್ಲಿ ಇವತ್ತು ಸರಾಯ ಮಾರಾಟವಾಗ್ತಾ ಇದೆ। ಅವ್ಯಾತವಾಗಿ ದರೋಡೆ ಅತ್ಯಾಚಾರ ಕೊಲೆಗಳು ಕೂಡ ಈ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ನಡೀತಾ ಇವೆ। ಯಲ್ಲಾಪುರದಲ್ಲಿ ಒಂದು ಹತ್ಯೆ ಆಯಿತು, ಹುಬ್ಬಳ್ಳಿಯ ಇನಾಮಪುರದಲ್ಲಿ ಒಂದು ಹತ್ಯೆ ಆಯಿತು। ಸರಣಿ ಕೊಲೆಗಳು ಈ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ನಡೀತಾ ಇವೆ। ಇವತ್ತು ಡಿಸಿಸಿ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ನೌಕರನ ಮೇಲೆ FIR ಕೂಡ ಆದರೂ ಇನ್ನೂ ಯಾರ್ದು ಬಂಧನವಾಗಿಲ್ಲ। ತಕ್ಷಣ ನಾವು ಪೊಲೀಸರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ। ಕರ್ನಾಟಕದ ಪೊಲೀಸ್ ಒಂದು ಹೆಸರು ಮಾಡಿದಂಥ ಪೊಲೀಸು, ಆದರೆ ಇತ್ತಿತ್ತಲಾಗಿ ಕರ್ನಾಟಕದಲ್ಲಿರುವಂಥ ಪೊಲೀಸ್ ಸ್ಟೇಷನ್ಗಳು ಕಾಂಗ್ರೆಸ್ ಕಚೇರಿಗಳಾಗಿ ನಿರ್ಮಾಣ ಆಗ್ತಾ ಇವೆ। FIR ಆದರೂ ಕೂಡ ಇನ್ನೂ ಅಥಣಿಯಲ್ಲಿ ಯಾರನ್ನೂ ಬಂಧನವಾಗಿಲ್ಲ। ಅವರು ಹಿರಿಯ ಶಾಸಕರು, ಕರೆದು ಬುದ್ಧಿ ಹೇಳುವಂಥ ಶಾಸಕರವರು, ಆದರೂ ಕೂಡ FIRನಲ್ಲಿ ದಾಖಲಾಗಿರುವಂಥ ಪ್ರಕಾರ ಇವತ್ತು ಶಾಸಕರನ್ನ ಅವ್ರು ಕಪಾಳಿಗೆ ಪಡ್ದಾರೆ ಅಂತೇಳಿ FIRನಲ್ಲಿ ದಾಖಲಾಗಿದೆ। ಅವ್ರ ಪುತ್ರ ನಡುಗ ಸೊಂಟಕ್ಕೆ ಒದ್ದಿದ್ದಾನೆ ಅಂತೇಳಿ FIRನಲ್ಲಿ ದಾಖಲಾಗಿದೆ। ಆದರೆ ಇನ್ನೂವರೆಗೂ ಒಬ್ಬನು ಕೂಡ ಈ ಸರ್ಕಾರ ಈ ಪೊಲೀಸರು ಅರೆಸ್ಟ್ ಮಾಡಿಲ್ಲ। ಮತ್ತು ಯಾರು ತಪ್ಪಿಸ್ತದ್ರದಾರಲ್ಲ ಅವ್ರ ಮ್ಯಾಗ ಹೋಗಿ ಕ್ರಮ ಆಗಬೇಕು, ತಕ್ಷಣ ಅವ್ರನ್ನ ಬಂಧನ ಆಗಬೇಕು। ಮತ್ತು ಪೊಲೀಸ್ ಇಲಾಖೆ ಕೂಡ ಯಾವುದೇ ಮುಲಾಜಿಲ್ಲ ಏನು FIR ಆಗಿದೆಲ್ಲ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕಂತೇಳಿ ಇವತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ। ಮತ್ತು ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಏನು ಇವತ್ತು ಕಾಂಗ್ರೆಸ್ ಶಾಸಕರ ಗುಂಡಾಗಿರಿ ಎಲ್ಲ ಕಡೆಯೂ ಮಿತಿ ಮೀರಿದೆ। ಎಲ್ಲ ಕಡೆಯೂ ಕೂಡ ಅವ್ರದ್ದು ಎಲ್ಲದರಲ್ಲಿ ಕೂಡ ಇವತ್ತು ಭ್ರಷ್ಟಾಚಾರ ಇರ್ಬೋದು, ಭ್ರಷ್ಟಾಚಾರದಲ್ಲಿ ಕೂಡ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು 60% ಸರ್ಕಾರ ಎಲ್ಲದರಲ್ಲೂ ಭ್ರಷ್ಟಾಚಾರ। ಎಲ್ಲದರ ಭ್ರಷ್ಟಾಚಾರದ ಮುಖಾಂತರ ಈ ರಾಜ್ಯವನ್ನು ಅಧೋಗತಿಗೆ ತಳ್ಳಿದಂಥ ಸರ್ಕಾರ ಈ ದೇಶದಲ್ಲಿ ಯಾರಾದರೂ ಇದ್ರೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ನಾವು ಹೇಳ್ತಾ ಇದ್ದೇವೆ। ತಕ್ಷಣ ಅಥಣಿ ಶಾಸಕರು ಮತ್ತು ಅವ್ರ ಸುಪುತ್ರರು ಮತ್ತು ಅವ್ರ ಜೊತೆ ಯಾರೇ ಸಹಚರದಲ್ಲ ತಕ್ಷಣ ಅವ್ರದ್ದು ಬಂಧನ ಆಗಬೇಕು। ಬಂಧನ ಅವ್ರನ್ನ ಮಾಡಿಲ್ಲಪ್ಪ ಅಂದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ನಮ್ಮ ವರಿಷ್ಠರು ಏನು ತೀರ್ಮಾನ ತಗೋತಾರೆ ಇವತ್ತು ರಾಜ್ಯವ್ಯಾಪಿ ಒಂದು ಹೋರಾಟವನ್ನು ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನು ಈ संदर्भाದಲ್ಲಿ स्पष्टವಾಗಿ ಹೇಳಿ ತಕ್ಷಣ ಅವ್ರನ್ನ ಬಂಧಿಸಬೇಕಂತೇಳಿ ನಾವು ನಿಮ್ಮ ಮಾಧ್ಯಮದ ಮುಖಾಂತರ ಆಗ್ರಹವನ್ನು ಮಾಡ್ತೀವಿ। दरम्यान माजी आमदार संजय पाटील यांनी या घटनेचा भाजपकडून निषेध करण्यात येत असल्याचे सांगत काँग्रेस सरकार हे सत्तेच्या गैरवापरात पीएचडी केलेले सरकार असल्याची टीका केली। ಮೊದಲಿಗೆ ಎಲ್ಲ ಮಾಧ್ಯಮ ಮಿತ್ರರನ್ನ ಸ್ವಾಗತ ಮಾಡ್ತಾ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ
ಇವತ್ತಿನ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ನಮ್ಮ ಗ್ರಾಮೀಣ ಜಿಲ್ಲಾಧ್ಯಕ್ಷರಾದಂಥ ಸುಭಾಷ್ ಪಾಟೀಲ್ ಅವರನ್ನು ಕೂಡ ಸ್ವಾಗತ ಮಾಡ್ತೀನಿ. ಅವರು ಸಂಜಯ್ ಪಾಟೀಲ್ ಸರನ್ನು ಕೂಡ ಸ್ವಾಗತ ಮಾಡ್ತೀನಿ. ಅದೇ ರೀತಿ ನಮ್ಮ ಉಸ್ತುವಾರಿಗಳಾದಂಥ ರಮೇಶ್ ದೇಶಪಾಂಡೆ ಸರನ್ನು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ಹಿರಯ್ಯ ಕೂತ್ ಅವರನ್ನು ಸ್ವಾಗತ ಮಾಡ್ತೀನಿ. ಅದೇ ರೀತಿ ನಮ್ಮ ಗ್ರಾಮೀಣ ಮಾಧ್ಯಮ ಸಂಚಾಲಕರಾದ ಮತ್ತೊಮ್ಮೆ ಎಲ್ಲ ಮಾಧ್ಯಮ ಮಿತ್ರರನ್ನ, ಪತ್ರಿಕಾ ಮಾಧ್ಯಮ ಮಿತ್ರರನ್ನ ಸ್ವಾಗತ ಮಾಡಿ ಇವತ್ತಿನ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಬೇಕಂತೇಳಿ ಸುಭಾಷ್ ಪಾಟೀಲ್ರವರು ಎಲ್ಲ ಆತ್ಮೀಯ ಮಾಧ್ಯಮ ಮಿತ್ರರನ್ನು ಸುದ್ದಿಗೋಷ್ಠಿಗೆ ಸ್ವಾಗತಿಸುತ್ತಾ, ಈ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಬಂಗಾಲಿ ಅವರೇ, ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದ ಹಿರಯ್ಯ ಕೋತ್ ಅವರೇ, ಮಾಧ್ಯಮ ಸಂಚಾಲಕರಾದಂಥ ಸಚಿನ್ ಕಡಿ ಅವರೇ. ಸರಿ, ಎಲ್ಲ ಪೊಲೀಸ್ ಸ್ಟೇಷನ್ಗಳು ಕಾಂಗ್ರೆಸ್ ಕಚೇರಿಗಳಾಗಿ ಪರಿವರ್ತನೆ ಆಗಿವೆ. ಇವತ್ತು ಪೊಲೀಸರು ಕಾಂಗ್ರೆಸ್ ಶಾಸಕರ ಕೈಗೊಂಬೆಗಳಾಗಿದ್ದಾರೆ, ಕಾಂಗ್ರೆಸ್ ಸರ್ಕಾರದ ಕೈಗೊಂಬೆಗಳಾಗಿದ್ದಾರೆ. ಪೊಲೀಸರಿಗೆ ಯಾವುದೇ ಕಾನೂನಾತ್ಮಕ ಕ್ರಮ ಕೈಗೊಳ್ಳಕ್ಕೆ ಆಗವತ್ತು. ಕಾಂಗ್ರೆಸ್ ಶಾಸಕರು ಏನು ಹೇಳ್ತಾರೆ ಅದನ್ನಷ್ಟು ಅವ್ರು ಮಾಡಕತ್ತಾರ. ಗುಂಡಾಗಳು ಇಲ್ಲ, ಏನಿಲ್ಲ, ಅವ್ರ ಹೊರಗಡೆ ಇರ್ಬೋದು. ಆದರೆ ಕರೆ ಈ ಘಟನೆಯನ್ನು ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ಖಂಡಿಸ್ತದ. ರಾಜ್ಯವ್ಯಾಪಿ ಹೋರಾಟವನ್ನು ನಾವು ತಗೋತೀವಿ. ಕಾಂಗ್ರೆಸ್ ಶಾಸಕರ ಗುಂಡಾಗಿರಿ ಏನು ಮಿತಿ ಮೀರ್ತಾ ಇದೆ ರಾಜ್ಯದಲ್ಲಿ, ಅದ್ರ ವಿರುದ್ಧ ಒಂದು ಪ್ರಬಲವಾದಂಥ ಹೋರಾಟವನ್ನು ನಾವು ಮಾಡ್ತೀವಿ. ಮಾತಾಡ್ತಾರೆ ಅವರು ಮಾತಾಡ್ತಾರೆ. ಇಲ್ಲ, ಮಾತಾಡ್ತಾರೆ, ಅವರು ಮಾತಾಡ್ತಾರೆ. ಎಲ್ಲರೂ ಇವತ್ತು ಎಫ್ಐಆರ್ದ ಯಾರ ಹೆಸರು ದಾಖಲಾಗಿದಲ್ಲ ಅವ್ರನ್ನೆಲ್ಲರೂ ಇವತ್ತು ಸಂಜೆ ಒಳಗೆ ಅರೆಸ್ಟ್ ಮಾಡ್ಬೇಕು. ಅವ್ರು ಎಷ್ಟೇ ದೊಡ್ಡವ್ರಿದ್ರು ಕಾನೂನಿದ್ರಾಗ ಎಲ್ಲರೂ ಸಣ್ಣವರಲ್ಲ. ಬಿಲ್ ತರೋರು ಅವರು, ದ್ವೇಷ ಭಾಷಣ ಮಾಡೋರು ಅವ್ರಾಗ ಬಿಲ್ ಅವ್ರನ್ನ ಬಿಲ್ ಅವರು. ಬೆಳಗಾವಿಯಲ್ಲಿ ಅಲ್ಲಿ ಭರತ್ ರೆಡ್ಡಿನೂ ಅರೆಸ್ಟ್ ಮಾಡಿಲ್ಲ, ಇಲ್ಲಿ ಲಕ್ಷ್ಮಣ್ ಸವದಿನೂ ಅರೆಸ್ಟ್ ಮಾಡಿಲ್ಲ. ಬೆಳಗಾವಿ ತಹಸೀಲ್ದಾರ್ ಅದಕ್ಕೆ ಜೀವ ಇಲ್ಲ. ಬೆಳಗಾವಿ ತಹಸೀಲ್ದಾರ್ ಆಫೀಸ್ದಲ್ಲಿ ಒಂದು ನಿಮಿಷ ತಹಸೀಲ್ದಾರ್ ಆಫೀಸ್ದಲ್ಲಿ ಒಬ್ಬ ಆತ್ಮಹತ್ಯೆ ಮಾಡ್ಕೊತಾನೋ ಅದು ಘಟನೆ ಹೇಗೆ ಮುಚ್ಚಾಕಿದ್ದಾರೆ ನೀವು ನೋಡಿದ್ದೀರಿ. ಸಿಟಿ ರವಿ ಅವ್ರ ಜೊತೆ ನಡೆದಿನ ಘಟನೆ ರಾತ್ರೆಲ್ಲ ಮೀಡಿಯಾದವ್ರಿಗೆ ಯಾವ ಥರ ತೊಂದರೆ ಕೊಟ್ಟಿದ್ದಾರೆ. ಪಾಪ ಮೀಡಿಯಾ ಇದ್ರಲ್ಲೇ ಬಹುಶಃ ಸಿಟಿ ರವಿ ಅವರು ಉಳಿದ್ರು, ಇಲ್ಲಾಂದ್ರೆ ಅವ್ರದ್ದು ಏನಾಗ್ತಿತ್ತು ದೇವ್ರಿಗೆ ಗೊತ್ತಾ. ಯಾರು ನಾವು BJP ನಾಯಕರಿಗೂ ಅಂದಾಜಿಲ್ಲಾಗಿತ್ತು ಈ ಥರ. ಮೀಡಿಯಾದವರು ಯಾವ ಪ್ರಕಾರ ಬೆನ್ನು ಹತ್ತಿ ಅದು ಸರಿಯಾಗಿ ಎಲ್ಲ ಜನರ ಮುಂದೆ ಇಟ್ಟರು. ಅದಕ್ಕೆ ಬಹುಶಃ ಅದು ಮ್ಯಾಟ್ರ ಸ್ವಲ್ಪ ಸಿಟಿ ರವಿ ಅವ್ರ ಟೈಮ್ ಒಳ್ಳೇದಂತ ನನಗೆ ಅನಿಸ್ತದೆ. ಈ ಥರ ಸಿಟಿ ರವಿ ಅವ್ರ ಪ್ರಕರಣ ಇರ್ಬೋದು. ಮತ್ತು ಈಗ ಮೊನ್ನೆ ಇಲ್ಲಿ ಬೆಳಗಾವಿಯಲ್ಲಿ ಏನೇನು ನಡೀತಾ ಇದೆ ತಾವು ನೋಡ್ತಾ ಇದ್ದೀವಿ. ಅಧಿಕಾರದ್ದು ಒಂದೇ ಸೆಂಟೆನ್ಸ್ನಲ್ಲಿ 100 ಮಾತಾಡ್ರಣ ಮತ್ತು ಎಷ್ಟು ಮಾತು ಉದ್ದ ಭಾಷಣ ಮಾಡ್ರ. ಅಧಿಕಾರದ ದುರುಪಯೋಗ ಮಾಡೋದ್ರಲ್ಲಿ ಕಾಂಗ್ರೆಸ್ದವರ ಭಾಳ ಮುಂದೊಯ್ದಾರೆ. ಅದಕ್ಕೆ ಉತ್ತರ ಕೊಡೋಕೆ ಬಹುಶಃ ನಮ್ಗೆ ಅಂದರೆ ನಾವು ಸ್ಟ್ರೇಟ್ ಲೈನ್ಗೆ ಹೋಗ್ತೀವಿ, ಇಲ್ಲ ಕಾನೂನುವಾಗಿ ಹೋಗೋಣ ಅಂತ ವಿಚಾರ ಮಾಡ್ತೀವಿ. ಅದೆಲ್ಲರೇ ನಾವು ಕಡಿಮೆ ಇರ್ತೀವಿ, ನಿಮ್ಮ ದೃಷ್ಟಿಲಿ ಇರ್ಬೋದು. ಆದರೆ ನಮಗೇನ ಕಾನೂನಿಗೆ ಮೊದಲೇ ಗೌರವ ಕೊಡೋದು, ಆ ಸಂವಿಧಾನಕ್ಕೆ ಮೊದಲು ಬರೀ ಕೈಯಾಗ ಬುಕ್ ತೊಗೊಂಡ ಸಂವಿಧಾನ ಖತ್ರೆಮೆ ಅಂತ ಹೇಳಿದ್ರೆ ಆಗೋದಿಲ್ಲ. ಸಂವಿಧಾನಕ್ಕೆ ಗೌರವ ಕೊಡುವಂಥ ಕೆಲಸ ಪ್ರತಿಯೊಬ್ಬರು ಮಾಡಬೇಕು. ಅದಕ್ಕೆ ನಾವು ಇವತ್ತು ವಿರೋಧ ಪಕ್ಷದಲ್ಲಿ ಇದ್ದೀವಿ ಅಂದ್ರೆ ಪ್ರತಿಯೊಂದಕ್ಕೆ ಬೈಕೋತ್ ತಿರ್ಗೋಕ್ಕಿಂತ ಸ್ವಲ್ಪ ಸಮಯ ಕೊಟ್ಟ ಅವ್ರು ಏನು ಮಾಡ್ತಾರೆ ಅಂತ ನೋಡುವಂಥ ಕೆಲಸ ಮಾಡಿದ್ದೀವಿ. ಆದರೆ ಈಗ ಅವ್ರು ಏನು ಮಾಡ್ತಾ ಇಲ್ಲ ಅಂದಮೇಲೆ ನಾವು ಹೋರಾಟ ಪ್ರಾರಂಭ ಮಾಡಿದ್ದೀವಿ. ಈಗ ನಿಂಗಪ್ಪ ಕರೆನ್ ಅವ್ರನ್ನ ಹೆದರ್ಸೋ ಸಲುವಾಗಿ ಅಟ್ರಾಸಿಟಿ ಕೇಸ್ ಮಾಡುವಂಥ ಪ್ರಯತ್ನನೂ ಕೂಡ ಅವ್ರು ಮಾಡಕತ್ತಾರೆ. ಅಂದ್ರೆ ಅವ್ನು ಬ್ಲ್ಯಾಕ್ ಮೇಲ್ ಮಾಡಬೇಕು, ನಿಂಗಪ್ಪ ಕರೆನ್ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಬೇಕು, ಅವ್ನು ಹೆದರ್ಸ್ಬೇಕು. ಅವನ ಮ್ಯಾಗ ಸುಳ್ಳು ಅಟ್ರಾಸಿಟಿ ಕೇಸ್ ಮಾಡುವಂಥ ಪ್ರಯತ್ನ ಅತ್ರಿ ಶಾಸಕರು ಮಾಡ್ತಾ ಇದ್ದಾರೆ. ಅದು ನಾವು ಅದನ್ನು ಕೂಡ ತೀವ್ರವಾಗಿ ನಾವು ಖಂಡಿಸ್ತೀವಿ. ತಕ್ಷಣ ಅವ್ರ ಬಂಧನ ಆಗ್ಬೇಕು ಅನ್ನೋದು ನಮ್ಮದು ಆಗ್ರಹ. ಮತ್ತು ಅಲ್ಲಿ ನಮ್ಮ ಮಾಜಿ ಶಾಸಕರು ಈಗಾಗಲೇ ಧ್ವನಿ ಎತ್ತಿದ್ದಾರೆ. ಅಲ್ಲಿ ನಮ್ಮ ಕಾರ್ಯಕರ್ತರು ಧ್ವನಿ ಎತ್ತಿದ್ದಾರೆ. ಧನ್ಯವಾದಗಳು. या पत्रकार परिषदेला रमेश देशपांडे, सचिन कडी, हिरय्या खोत यांच्यासह इतर पदाधिकारी उपस्थित होते. विनोद कोलकार, KMM मराठी, बेळगाव.